ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಪೊಂಗಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ರೈಸ್ನ ತಿನ್ನೋದಕ್ಕೆ ಭಯ ಪಡ್ತಾರೆ. ಯಾಕೆ ಅಂದರೆ ಶುಗರ್ ಬಂದುಬಿಡ್ಬೋದು, ಅಥವಾ ಶುಗರ್ ಇರೋರಿಗೆ ಶುಗರ್ ಜಾಸ್ತಿ ಆಗ್ಬೋದು, PCOD ಇರೋರು ದಪ್ಪ ಆಗೋ ಭಯ ಇರುತ್ತೆ. ಈ ರೀತಿ ಸುಮಾರು ಥರ ಕಾರಣಗಳಿರುತ್ತೆ. ಆದರೆ ನಾವು ರೈಸ್ ಬದಲು ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ದಿನನಿತ್ಯ ಯಾವ ತಿಂಡಿಗಳನ್ನ ಮಾಡ್ಕೋತೀವಿ, ಇಡ್ಲಿ, ದೋಸೆ, ಬಾತು, ಪೊಂಗಲ್, ಈ ರೀತಿ ಯಾವುದೇ ತಿಂಡಿ ಬೇಕಾದರೂ ಮಿಲೆಟ್ಸಿಂದ ಮಾಡಿಕೊಂಡು ಆರಾಮಾಗಿ ತಿನ್ಬೋದು, ಯಾವುದೇ ಭಯ ಇಲ್ಲದೇ. ನಾನಿವತ್ತು ಅದೇ ರೀತಿ ಒಂದು ಮಿಲೆಟ್ಸ್ನ ಯೂಸ್ ಮಾಡಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ನವಣೆಯಿಂದ, ಫಾಕ್ಸ್ ಸ್ಟೈಲ್ ಮಿಲೆಟ್ಸ್ ಅಂತ ಕರೀತಾರೆ. ಬನ್ನಿ ಹಾಗಿದ್ರೆ ನವಣೆ ಪೊಂಗಲ್ನ ಹೇಗೆ ಮಾಡೋದು ನೋಡೋಣ. ಪೊಂಗಲ್ಗೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ನವಣೆನ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಜಾಮೂನ್ ಹಾಕ್ಕೊಡ್ತೀವಲ್ಲ ಆ ಸೈಜಿನ ಕಪ್ಪು. 1 ಕಪ್ ನವಣೆಗೆ 3/4 ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ನೀವು ಸಮ ಬೇಕಿದ್ರೆ ಹಾಕ್ಕೋಬೋದು. ಇದನ್ನು ನೀರು ಹಾಕಿ 2 ಸಲ ಚೆನ್ನಾಗಿ ತೊಳ್ಕೊಬೇಕು. ಮಿಲೆಟ್ಸಲ್ಲಿ ಸ್ವಲ್ಪ ಧೂಳಿರುತ್ತೆ, ಅದೆಲ್ಲ ನೀಟಾಗಿ ಹೋಗೋ ಹಾಗೆ ಒಂದು 2-3 ಸಲ ನೀಟಾಗಿ ತೊಳೆದು ಇದನ್ನು ನೆನೆಸಿಡಬೇಕು. 2-3 ಗಂಟೆ ನೆನೆಸಿಟ್ರೂ ಆಗುತ್ತೆ. ಟೈಮ್ ಇಲ್ಲ ಅಂದರೆ ಅರ್ಧ-ಮುಕ್ಕಾಲು ಗಂಟೆನಾದರೂ ನೆನೆಸಿಟ್ರೆ ಪೊಂಗಲ್ಲು ಚೆನ್ನಾಗಿ ಬರುತ್ತೆ. ಇವಾಗ ತೊಳ್ಕೊಂಡಿದ್ದಾಗಿದೆ. ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೆನೆಸಿಡ್ತಾ ಇದ್ದೀನಿ. ನಾನು ಈ ಕಪ್ಪಲ್ಲಿ 1 ಕಪ್ ಮಿಲೆಟ್ಸ್ ತೊಗೊಂಡಿದ್ದೆ, 3/4 ಕಪ್ಪು ಹೆಸರು ಬೇಳೆನೆ ತೊಗೊಂಡಿದ್ದೆ. ಇವಾಗ ನೆನೆಸಿಡೋದಕ್ಕೆ ಇದರಲ್ಲೇ 5 ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ. ನೆನೆಸಿರೋ ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಮೊದಲೇ ಅಳತೆನ ಮಾಡಿ ನೀರನ್ನು ಹಾಕ್ಕೋಬೇಕು. ನಾನು ನೆನೆಸೋದಕ್ಕೆ ಮಾತ್ರ 5 ಕಪ್ ಹಾಕ್ತಾಯಿದ್ದೀನಿ. ಉಳಿದಿದ್ದ ನೀರನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳುವಾಗ ಸೇರಿಸ್ಕೊತೀನಿ. ಒಟ್ಟು ಇದಕ್ಕೆ 1/4 ಕಪ್ಗೆ 7 ಕಪ್ಪು ನೀರನ್ನು ಸೇರಿಸ್ಕೋಬೇಕು. ಇವಾಗ ಮಿಲೆಟ್ಸ್ ಮತ್ತು ಹೆಸರುಬೇಳೆ 3/4 ಗಂಟೆ ನೆಂತಿದೆ. ಇದನ್ನು ಕುಕ್ಕರ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮಿಲೆಟ್ಸು ಮತ್ತು ಹೆಸರುಬೇಳೆಯಿಂದ 1/4 ಕಪ್ ಇತ್ತು, ಅಷ್ಟಕ್ಕೆ ನಾನು 7 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಅಳತೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕುಕ್ಕರ್ ವಿಜಲ್ ಆದ ನಂತರ ಓಪನ್ ಮಾಡಿದಾಗ ಬಿಸಿನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿವಾಗ ಉಳಿದಿರೋ ನೀರನ್ನು ಸಹ ಸೇರಿಸ್ಕೊಂಡು ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಜಲ್ ಹಾಕಿಸ್ಕೋಬೇಕು. ನವಣೆಯಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಶುಗರ್ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ. ಹಾಗೆ ನವಣೆಯಲ್ಲಿ ಕ್ಯಾಲ್ಶಿಯಂ ಕೂಡ ಇರೋದ್ರಿಂದ ಮೂಳೆಗಳು ಸಹ ಗಟ್ಟಿ ಬರುತ್ತೆ. ಮತ್ತು ಸಣ್ಣ ಆಗಬೇಕು ಅಂತಿರೋರು ದಿನನಿತ್ಯದ ಬಳಕೆಗಳಲ್ಲಿ ಮಿಲೆಟ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ಗಳಿಲ್ಲದೇ ಆರಾಮಾಗಿ ಸಣ್ಣ ಆಗ್ಬೋದು. ಕುಕ್ಕರ್ ವಿಷಲ್ ತಣ್ಣಗಾದ ನಂತರ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 7 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿನಲ್ಲಿದೆ ಅಂತ. ನಮಗೆ ಇನ್ನೂ ಸ್ವಲ್ಪ ತೆಳುಬೇಕು, ಆದ್ದರಿಂದ ನಾನು ಇನ್ನೂ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿನೀರನ್ನ ಹಾಕ್ಕೊಳ್ಳಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸರಿಯಾಗಿದೆಯಾ ಒಂದು ಸಲ ಚೆಕ್ ಮಾಡ್ಕೋಬೇಕು. ಉಪ್ಪು ಕರೆಕ್ಟಾಗಿತ್ತು ಅಂದರೆ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು. ನಾನು ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡಿದ್ದೆ, ಸರಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ 2 ಕಾದಾದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಖಾರ ಇರುತ್ತೆ, ಮೆಣಸು ಸಹ ಹಾಕಿರೋದ್ರಿಂದ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಅಥವಾ 2 ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಪೊಂಗಲ್ಗೆ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಪೊಂಗಲ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಪೊಂಗಲ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ನಾನು ಸಾಮೆಯಿಂದ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒಗ್ಗರಣೆ ಹಾಕಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನವಣೆ ಪೊಂಗಲ್ಲು ರೆಡಿಯಾಗುತ್ತೆ. ಇದನ್ನು ಚಟ್ನಿ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು. ನಿಮಗೆ ಇದು ನವಣೆ ಪೊಂಗಲ್ ಅಂತ ಗೊತ್ತೇ ಆಗೋದಿಲ್ಲ. ರೈಸ್ನಲ್ಲಿ ಯಾವ ರೀತಿ ಟೇಸ್ಟ್ ಸಿಗುತ್ತೆ ಅದೇ ರೀತಿ ಇರುತ್ತೆ.
ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.